ರಾಮೇಶ್ವರಂ ಕೆಫೆಯಲ್ಲಿ ನಡೆದಿದ್ದಂತಹ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ವೈದೇಹಿ ಆಸ್ಪತ್ರೆಗೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಭೇಟಿಯನ್ನ ಕೊಟ್ಟಿದ್ರು. ಸದ್ಯ ಓರ್ವ ಏನು ಲೇಡಿ ಇದ್ದಾರೆ, ಅವರಿಗೆ ಗಂಭೀರ ಗಾಯ ಆಗಿದೆ. ಸದ್ಯ ಅವರಿಗೆ ಟ್ರೀಟ್ಮೆಂಟ್ ಮಾಡಿರುವಂತಹ ವೈದ್ಯರು ನಮ್ಮ ಜೊತೆ ಇದ್ದಾರೆ. ಸದ್ಯಕ್ಕೆ ಆ ಒಂದು ಪೇಷಂಟ್ ಕಂಡೀಷನ್ ಹೇಗಿದೆ ಅನ್ನೋದನ್ನ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ಒಬ್ಬ ಪೇಷಂಟ್ ಸ್ಥಿತಿ ತುಂಬಾ ಗಂಭೀರ ಅಂತ ಹೇಳಿ, ಅವರ ಕಣ್ಣಿ ಈಗ ಹೇಗಿದೆ? ಅಪಾಯ ತರ ಇಲ್ಲ, ಕಣ್ಣಿನ ದೃಷ್ಟಿಗೆ ಅಪಾಯ ತರ ಆಗಿದೆ. ಗ್ಲೋಬ್ ಫುಲ್ ಬರ್ಸ್ಟ್ ಆಗ್ಬಿಟ್ಟು ಒಳಗಿನ ಅಂಶ ಲೆನ್ಸು ಐರಿಸ್ ಅವೆಲ್ಲ ಆಚೆ ಬಂದಿದೆ. ಹೊರಗಿನ ಧೂಳು, ಬ್ಲಾಸ್ಟಿನ ಧೂಳೆಲ್ಲ ಕಣ್ಣೊಳಗೆ ಹೋಗಿದೆ. ಫುಲ್ ಥಿಕ್ನೆಸ್ ಕಾರ್ನಿಯಲ್ ಟೇರ್ ಅಂತೀವಿ, ಕಾರ್ನಿಯಲ್ ಸ್ಕ್ಲೀರಲ್ ಟೇರ್, ಮುಂದಿನ ಅಂಶ ಫುಲ್ ಹರ್ಕೊಂಡು ಹೋಗಿತ್ತು. ಸೊ ಅದಕ್ಕೆಲ್ಲ ಹೊಲಿಗೆ ಹಾಕಿದೀವಿ. ಆದಷ್ಟು ಫಸ್ಟ್ ಏಡ್ ಅಂತ ಏನು ಹೇಳ್ತೀವೋ ಅದು ಫಸ್ಟ್ ಏಡ್ ಕೊಟ್ಟಿದ್ದೀವಿ, ಹೊಲಿಗೆ ಹಾಕಿದ್ದೀವಿ, ಆ್ಯಂಟಿಬಯೋಟಿಕ್ಸ್ ಕೊಟ್ಟಿದ್ದೀವಿ. ಮುಂದಕ್ಕೆ ನೋಡಬೇಕು, ಯಾಕಂದರೆ ಇಂಪ್ಯಾಕ್ಟ್ ಆಗಿರೋದು ತುಂಬಾ ಜೋರಾಗಿ ಇಂಪ್ಯಾಕ್ಟ್ ಆಗಿದೆ ಬಲ್ಗಣ್ಗೆ. ಎಡಗಣ್ಣು ದೃಷ್ಟಿ ಚೆನ್ನಾಗಿದೆ, ಅವ್ರ ಮುಂದೆ ಜೀವನ ಮಾಡೋಕ್ಕೆ ಎಡಗಣ್ಣು ಸಹಾಯ ಆಗುತ್ತೆ. ಬಟ್ ಬಲ್ಗಂಡು ಡೇ ಬೈ ಡೇ ನಾವು ಅಬ್ಸರ್ವ್ ಮಾಡಿ ನೋಡಬೇಕಾಗುತ್ತೆ. ಸದ್ಯಕ್ಕೆ ಅವ್ರಿಗೆ ಏನಂತಾರೆ, ನಾರ್ಮಲ್ ವಿಷನ್ ಇದ್ದವ್ರಿಗೆ ಬರೀ ಒಂದು ಸ್ವಲ್ಪ ಲೈಟ್ ಕಾಣಿಸ್ದಂಗೆ ಆಗ್ತಿದೆ. ಅದು ಎಷ್ಟು ಮತ್ತೆ ಸ್ಥಿಮಿತದಲ್ಲಿ ಇರುತ್ತೆ, ಸ್ವಲ್ಪ ದಿವಸದಲ್ಲೂ ಅದು ಹೋಗುತ್ತಾ ಇರುತ್ತಾ, ಕಣ್ಣು ಹೆಂಗೆ ರಿಯಾಕ್ಟ್ ಆಗುತ್ತೆ ಅಂತ ವಾಚ್ ಮಾಡಬೇಕು. ಇದು ಗ್ರೀವಿಯಸ್ ಇಂಜುರಿ. ಇದು ಮ್ಯಾಮ್, ಉಳಿದ ಪೇಷಂಟ್ ಕಂಡೀಷನ್ ಹೇಗಿದೆ? ಕಿವಿಗೆ ಪೇಷಂಟ್ ಇಬ್ಬರಿಗೆ ಇಯರ್ ಇಂಜುರಿ ಆಗಿದೆ, ಟಿಂಪ್ಯಾನಿಕ್ ಮೆಂಬ್ರೇನ್ ಅಂತ ಅದು ಬರ್ಸ್ಟ್ ಆಗಿದೆ. ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ. ಆಮೇಲೆ ಸರ್ಜರಿ ಮಾಡಬೇಕಾಗುತ್ತೆ ಸ್ವಲ್ಪ ದಿವಸ ಆದ್ಮೇಲೆ. ಈಗ ನೀವು ಕೊಡ್ತಾ ಇರುವಂತಹ ಟ್ರೀಟ್ಮೆಂಟ್ಗೆ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ, ಯಾಕೆಂದ್ರೆ ಅದೊಂದು ದೊಡ್ಡ ಶಾಕ್ ಎಲ್ರಿಗೂ ಕೂಡ, ಎಕ್ಸ್ಪೆಕ್ಟ್ ಮಾಡಿರಲ್ಲ ಈ ತರ. ಎಲ್ಲ ಪೇಷಂಟ್ಸ್ ತುಂಬಾನೇ ಬೇಜಾರಾಗುತ್ತೆ ನೋಡೋಕೆ, ಬಟ್ ಎಲ್ಲರೂ ಧೈರ್ಯವಾಗಿದ್ದಾರೆ, ಅಷ್ಟು ಮಾತ್ರ ಹೇಳಬಲ್ಲೆ. ಏನೇ ಇಂಪ್ಯಾಕ್ಟ್ ಆದ್ರೇನು ಅವ್ರ ಪಾಪ ವೀಕ್ ಆಗಿ ಮೆಂಟಲಿ ಅಪ್ಸೆಟ್ ಆಗಿರ್ತಾರೆ. ಡೆಫಿನೆಟ್ಲಿ ಕಣ್ಣಿಗೆ ದೃಷ್ಟಿ ಎಫೆಕ್ಟ್ ಆಗಿದೆ ಅಂತ, ಬಟ್ ಒಂದ್ ಸ್ವಲ್ಪ ಧೈರ್ಯವಾಗೇ ಇದ್ದಾರೆ, ಪರವಾಗಿಲ್ಲ. ಮ್ಯಾಮ್, ಇಬ್ರು ಡಿಸ್ಚಾರ್ಜ್ ಆದ್ರಿ ಅಂತ ಹೇಳಿದ್ರಿ ನೀವು, ಅವರು ಆಗಿಲ್ಲ ಯಾರು, ಇನ್ನೂ ಇದ್ದಾರೆ, 4 ಜನ ಇಲ್ಲೇ ಇದ್ದಾರೆ. ನಿನ್ನೆ ಇಬ್ರು ಡಿಸ್ಚಾರ್ಜ್ ಆದ್ರು ಅನ್ನೋ ಮಾಹಿತಿ. ನಿನ್ನೆದು ಕ್ಯಾಶುಯಾಲಿಟಿ ಅವ್ರಿಗೆ ಗೊತ್ತಿರುತ್ತೆ, ನಾವು ಅಡ್ಮಿಟೆಡ್ ಪೇಷಂಟ್ಸ್ ನೋಡ್ತಾ ಇದ್ದೀವಿ. ಮತ್ತೇನಾದ್ರೂ ಡಿಸ್ಚಾರ್ಜ್ ಮಾಡುವಂತಹ ಚಾನ್ಸಸ್? ಮೋಸ್ಟ್ಲಿ ನಾವು ಅಡ್ವೈಸ್ ಮಾಡೋದು ಆ ಪೇಷಂಟ್ಸ್ಗೆ ಇಲ್ಲಿ ಇದ್ದು ತಪಾಸಣೆ ಮಾಡೋಕ್ಕೆ. ಯಾಕಂದರೆ ವೈದ್ಯ ಆಸ್ಪತ್ರೆಯಲ್ಲಿ ಎಲ್ಲ ವಿಭಾಗದ್ದು ಸೂಪರ್ ಸ್ಪೆಷಾಲಿಟಿ ಎಲ್ಲಾನು ವ್ಯವಸ್ಥೆ ಇದೆ ಇಲ್ಲಿ. ಬಟ್ ಕೆಲವ್ರು ಪೇಷಂಟ್ಸ್ ಏನು ಅಂತ ಹೇಳಿದ್ರೆ ಬೇರೆ ಕಡೆ ಹೋಗಿ ಇನ್ನೊಂದು ಒಪಿನಿಯನ್ ತಗೋತೀವಿ ಅಂತ ಕೇಳ್ಬೋದು. ಅಂಥ ಸಮಯದಲ್ಲಿ ನಾವು ಅವ್ರಿಗೆ ತಡಿ ಇಡೋಕ್ಕಾಗಲ್ಲ. ಅವ್ರು ಇನ್ನೊಂದು ಒಪಿನಿಯನ್ ತಗೋಬೇಕು ಅಂದರೆ ನಾವು ಕಳಿಸಲೇಬೇಕಾಗುತ್ತೆ ಇನ್ನೊಂದು ಒಪಿನಿಯನ್ ತಗೊಳಕ್ಕೆ. ನಾವು ಅದಕ್ಕೆ ಸ್ಟಾಪ್ ಮಾಡೋಕ್ಕಾಗಲ್ಲ. ಯಾರಿಗೂ ಈಗ ಪ್ರಾಣಹಾನಿ ಏನು? ಪ್ರಾಣಹಾನಿ ಸದ್ಯಕ್ಕೆ ಯಾರಿಗೂ ಇಲ್ಲಮ್ಮ. ಎಲ್ಲರೂ ಸದ್ಯಕ್ಕೆ ದೇವದಯದಿಂದ ಎಲ್ಲರೂ ಮಾತಾಡ್ತಿದ್ದಾರೆ, ಉಸಿರಾಡ್ತಿದ್ದಾರೆ, ರೆಸ್ಪಾಂಡ್ ಮಾಡ್ತಿದ್ದಾರೆ. ಮಾತಾಡಿದ್ರೆ ದಟ್ ಈಸ್ ಒನ್ ಗಾಡ್ಸ್ ಗ್ರೇಸ್. ಈ ಟೈಪ್ ಆಫ್ ಇಂಜುರೀಸ್ ಅಲ್ಲಿ. Yeah, I'm Dr. Seema from Opthal Department. I'm head of the department in Vaidehi Institute. ಇದಿಷ್ಟು ವೈದ್ಯರ ಮಾತು. ಅಂದ್ರೆ ನಾಗಶ್ರೀ ಅಂತ ಹೇಳಿ ಪೇಷಂಟ್ಗೆ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಂತಹ ವೈದ್ಯ ಹೇಳ್ತಾ ಇರುವಂತಹ ಮಾತು. ಯಾರಿಗೂ ಕೂಡ ಪ್ರಾಣ ಹಾನಿ ಇಲ್ಲ, ಕೆಲವೊಂದು ಮೇಜರ್ ಇಂಜುರಿ ಆಗಿದೆ, ಅದಕ್ಕೆ ಬೇಕಾದಂತಹ ಟ್ರೀಟ್ಮೆಂಟ್ ಅನ್ನ ನಾವು ಈಗಾಗಲೇ ಕೊಡ್ತಾ ಇದೀವಿ. ಇಲ್ಲಿ ಬೇಕಾದಂತಹ ಅಂದ್ರೆ ವೈದೇಹಿ ಆಸ್ಪತ್ರೆಯಲ್ಲಿ ಬೇಕಾದಂತಹ ಎಲ್ಲಾ ಸೌಲಭ್ಯಗಳು ಕೂಡ ಇದೆ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅಂಕಿತಾ ರೈ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.